ಸರ್, ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು, ಜನಪರವಾದಂಥ ಯೋಜನೆಗಳನ್ನ ಕೊಡಬೇಕು, ಪಾರ್ಟಿ ಮತ್ತೆ 28ಕ್ಕೆ ಅಧಿಕಾರಕ್ಕೆ ಬರಬೇಕು. 28ಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ? 100ಕ್ಕೆ 100 28ಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 140 ಸೀಟ್ ಹೇಳಿದ್ದಾರೆ. ತಾವು ನೋಡಿದಿರಿ, ಹಿಂದೆ 136 ಹೇಳಿದ್ರು, 136 ಬಂತು. ಈಗ 140 ಹೇಳಿದ್ದಾರೆ ಅಂದರೆ ಅವ್ರ ಮುಂದಾಲೋಚನೆ ನಮ್ಮ ಏನು 5 ಗ್ಯಾರಂಟಿ 3 ವರ್ಷ ಕೊಟ್ಟಿದ್ದೀವಿ, ಆ 5 ಗ್ಯಾರಂಟಿಯ ಫಲ ಜೊತೆಗೆ 3 ವರ್ಷ ಸಿದ್ದರಾಮಯ್ಯರ ಉತ್ತಮವಾದ ಒಂದು ಆಡಳಿತ ಜೊತೆಗೆ ಈಗ ಇವರ ಒಂದು ಹೊಸ ಶಕ್ತಿ, ಇವೆಲ್ಲ ಒಂದು ಶಕ್ತಿಯಿಂದ ಮತ್ತೊಮ್ಮೆ ನಾವು ಸರ್ಕಾರ 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ವಿರೋಧ ಪಕ್ಷಗಳನ್ನ ಫೇಸ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಯಾಕೆಂದ್ರೆ ಸಿದ್ದರಾಮಯ್ಯನವರ ವ್ಯಾಕ್ಯೂಮ್ ಅನ್ನ ಅಥವಾ ಅಹಿಂದ ವರ್ಗದ ಮತ ಕಾಂಗ್ರೆಸ್ ಇಂದ ದೂರ ಹೋಗುತ್ತೆ ಅಂತ ಹೇಳಿ ಅವರು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹೌದು, ಅದೆಲ್ಲ ನಮಗೆ ಶಿಫ್ಟ್ ಆಗುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅದನ್ನ ಫೇಸ್ ಮಾಡ್ತಾರೆ ಅಂತ ಅನ್ಸುತ್ತಾ? ಈಗ ಅಹಿಂದ ಮತ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರು ಏನಾರು ಪಾರ್ಟಿಲಿಲ್ವಾ? ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಎರಡು ಶಕ್ತಿ ನಮಗೆ, ಎರಡು ಕಣ್ಣು. ಸಿದ್ದರಾಮಯ್ಯ ಸಾಹೇಬರು ಒಂದು ಕಣ್ಣು, ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಕಣ್ಣು. ಎರಡು ಕಣ್ಣು ಒಟ್ಟಿಗೆ ಇದ್ದಾಗ ಒಂದೇ ದೃಷ್ಟಿ ಇರ್ತದೆ. ಎಲ್ಲೂ ಸಹ ಅಹಿಂದ ಮತ ಇರ್ಬೋದು, ಯಾವುದೇ ಸಮುದಾಯ ಮತ ಇರ್ಬೋದು. ಈಗ ಒಕ್ಕಲಿಗರ ಮತ ನಮಗೆ ಇನ್ನಷ್ಟು ಹೆಚ್ಚಾಯಿತು. ಒಂದು ಕಡೆ ಲಿಂಗಾಯತ ಸಮುದಾಯನೂ ಇವರು ಪ್ರೀತಿ ಮಾಡಿದೆ, ಅದು ಮತ ಹೆಚ್ಚಾಯಿತು. ನಮಗೆ 140 ಸೀಟ್ ಏನು ಹೇಳಿದರೆ ಅದಕ್ಕೆಲ್ಲ ಪೂರಕವಾದ ಬೆಳವಣಿಗೆ ಆಗಿದೆ. ಒಂದು ಉತ್ತಮವಾದ ಆಡಳಿತ ಕೊಡ್ತಾರೆ. ತಾವು ಸಹ ಇವತ್ತೇನು ನಾಳೆ 3ನೇ ತಾರೀಕು ಪ್ರಮಾಣ ವಚನ, ಅಲ್ಲಿಂದ ನೆಕ್ಸ್ಟ್ 1 ವರ್ಷ ಬಿಟ್ಟು ಬಂದು ನನ್ನೇ ಇಂಟ್ರ್ಯೂ ಮಾಡಿ ಏನೇನು ಸಾಧನೆ ಮಾಡಿದೆ ಅನ್ನೋದು ನಿಮ್ಮ ಮಾಹಿತಿ ಕೊಡ್ತೀನಿ. ಸರ್, ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕು, ಜನಪರವಾದಂಥ ಯೋಜನೆಗಳನ್ನ ಕೊಡಬೇಕು, ಪಾರ್ಟಿ ಮತ್ತೆ 28ಕ್ಕೆ ಅಧಿಕಾರಕ್ಕೆ ಬರಬೇಕು. 28ಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ? 100ಕ್ಕೆ 100 28ಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 140 ಸೀಟ್ ಹೇಳಿದ್ದಾರೆ. ತಾವು ನೋಡಿದಿರಿ, ಹಿಂದೆ 136 ಹೇಳಿದ್ರು, 136 ಬಂತು. ಈಗ 140 ಹೇಳಿದ್ದಾರೆ ಅಂದರೆ ಅವ್ರ ಮುಂದಾಲೋಚನೆ ನಮ್ಮ ಏನು 5 ಗ್ಯಾರಂಟಿ 3 ವರ್ಷ ಕೊಟ್ಟಿದ್ದೀವಿ, ಆ 5 ಗ್ಯಾರಂಟಿಯ ಫಲ ಜೊತೆಗೆ 3 ವರ್ಷ ಸಿದ್ದರಾಮಯ್ಯರ ಉತ್ತಮವಾದ ಒಂದು ಆಡಳಿತ ಜೊತೆಗೆ ಈಗ ಇವರ ಒಂದು ಹೊಸ ಶಕ್ತಿ, ಇವೆಲ್ಲ ಒಂದು ಶಕ್ತಿಯಿಂದ ಮತ್ತೊಮ್ಮೆ ನಾವು ಸರ್ಕಾರ 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ವಿರೋಧ ಪಕ್ಷಗಳನ್ನ ಫೇಸ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಯಾಕೆಂದ್ರೆ ಸಿದ್ದರಾಮಯ್ಯನವರ ವ್ಯಾಕ್ಯೂಮ್ ಅನ್ನ ಅಥವಾ ಅಹಿಂದ ವರ್ಗದ ಮತ ಕಾಂಗ್ರೆಸ್ ಇಂದ ದೂರ ಹೋಗುತ್ತೆ ಅಂತ ಹೇಳಿ ಅವರು ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹೌದು, ಅದೆಲ್ಲ ನಮಗೆ ಶಿಫ್ಟ್ ಆಗುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅದನ್ನ ಫೇಸ್ ಮಾಡ್ತಾರೆ ಅಂತ ಅನ್ಸುತ್ತಾ? ಈಗ ಅಹಿಂದ ಮತ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರು ಏನಾರು ಪಾರ್ಟಿಲಿಲ್ವಾ? ಅವ್ರು ನಮ್ಮ ಜೊತೆಗೆ ಇದ್ದಾರೆ. ಎರಡು ಶಕ್ತಿ ನಮಗೆ, ಎರಡು ಕಣ್ಣು. ಸಿದ್ದರಾಮಯ್ಯ ಸಾಹೇಬರು ಒಂದು ಕಣ್ಣು, ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಕಣ್ಣು. ಎರಡು ಕಣ್ಣು ಒಟ್ಟಿಗೆ ಇದ್ದಾಗ ಒಂದೇ ದೃಷ್ಟಿ ಇರ್ತದೆ. ಎಲ್ಲೂ ಸಹ ಅಹಿಂದ ಮತ ಇರ್ಬೋದು, ಯಾವುದೇ ಸಮುದಾಯ ಮತ ಇರ್ಬೋದು. ಈಗ ಒಕ್ಕಲಿಗರ ಮತ ನಮಗೆ ಇನ್ನಷ್ಟು ಹೆಚ್ಚಾಯಿತು. ಒಂದು ಕಡೆ ಲಿಂಗಾಯತ ಸಮುದಾಯನೂ ಇವರು ಪ್ರೀತಿ ಮಾಡಿದೆ, ಅದು ಮತ ಹೆಚ್ಚಾಯಿತು. ನಮಗೆ 140 ಸೀಟ್ ಏನು ಹೇಳಿದರೆ ಅದಕ್ಕೆಲ್ಲ ಪೂರಕವಾದ ಬೆಳವಣಿಗೆ ಆಗಿದೆ. ಒಂದು ಉತ್ತಮವಾದ ಆಡಳಿತ ಕೊಡ್ತಾರೆ. ತಾವು ಸಹ ಇವತ್ತೇನು ನಾಳೆ 3ನೇ ತಾರೀಕು ಪ್ರಮಾಣ ವಚನ, ಅಲ್ಲಿಂದ ನೆಕ್ಸ್ಟ್ 1 ವರ್ಷ ಬಿಟ್ಟು ಬಂದು ನನ್ನೇ ಇಂಟ್ರ್ಯೂ ಮಾಡಿ ಏನೇನು ಸಾಧನೆ ಮಾಡಿದೆ ಅನ್ನೋದು ನಿಮ್ಮ ಮಾಹಿತಿ ಕೊಡ್ತೀನಿ.